ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಉಕ್ಕಡ ಗ್ರಾಮದಲ್ಲಿ ಹನುಮಯ್ಯ ಎಂಬುವರು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು, ದಿನಾಂಕ 12-11-2025 ರಂದು ರಾತ್ರಿ 11:45 ಸಮಯದಲ್ಲಿ ಏಕಾಏಕಿ ಕಾಳೇಗೌಡ ಅಲಿಯಾಸ್ ಗುಂಡಪ್ಪ, ಜಯರಾಮು, ಗಂಗರಾಜು, ವಿಶ್ವನಾಥ್ ಮುಂತಾದವರು ಮನೆಗೆ ನುಗ್ಗಿ ಗೋಡೆಗಳನ್ನು ಉರುಳಿಸಿ ಗಲಾಟೆ ಮಾಡಿರುವುದಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ 0283/2025 ದಾಖಲಾಗಿದೆ ಎಂದು ತಿಳಿದುಬಂದಿದೆ. ದೂರುದಾರರಾದ ಹನುಮಯ್ಯ, ರಘು, ಚಂದ್ರಕಲಾ ರವರು ರಕ್ಷಣೆ ಕೋರಿ ಮಾಗಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಮ್ಮ ತಂದೆ ಹೆಸರು ಹನುಮಯ್ಯ, ನಮ್ಮ ಅಮ್ಮ ಹೆಸರು ಚಂದ್ರಕಲಾ, ನಮ್ಮ ಅಣ್ಣನ ಹೆಸರು ಅಶೋಕ ಅಂತ. ಸರ್, ಇದು ಈ ಖಾತಾ ಪ್ರಕಾರ ನಮ್ಮದು ಡಾಕ್ಯುಮೆಂಟು ಇದೆ, ಮತ್ತು ಕೋರ್ಟ್ನಲ್ಲಿ ನಮಗೆ ಆದೇಶ ಕೂಡ ಬಂದಿದೆ. ನಿಮ್ಮ ಮನೆ ಕಟ್ಟೋದಕ್ಕೆ ಯಾವುದೇ ತಂಟೆ ತಕರಾರು ಯಾರು ಮಾಡಬಾರ್ದು ಅಂತ ಇದೆ. ನೀವೇ ಬೇಕಾದ್ರೆ ನೋಡ್ಬೋದು, ಫುಲ್ ಆರ್ಡರ್ ಕಾಪಿನೂ ನಿಮಗೆ ಕೊಡ್ತೀನಿ, ನೀವು ಓದ್ಕೋಬೋದು. ಈ ಥರ ಕೋರ್ಟಿಂದ ಆದೇಶ ಬಂದಿದ್ರೂ ಸಹ ಕಾಳೇಗೌಡ ಅಲಿಯಾಸ್ ಗುಂಡಪ್ಪ ಅನ್ನೋರು, ಮತ್ತೆ ಅವನ ಮಗ ಜಯರಾಮ, ಮತ್ತೆ ಅವನ ಸಂಘಟಕರಾದ ಗಂಗರಾಜ, ಮತ್ತೆ ಅವನ ಜೊತೆ ಇನ್ನೊಬ್ಬ ರೌಡಿ ಶೀಟರ್, ಅವನು ತುಂಬಾ ವರ್ಷಗಳ ಹಿಂದೆ ಒಬ್ರನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದಾನೆ. ಅವನು 10-15 ಜನ ರೌಡಿಗಳನ್ನ ಕರ್ಕೊಂಡ್ಬಂದು ರಾತ್ರೋರಾತ್ರಿ 12 ಗಂಟೆ ರಾತ್ರಿನಲ್ಲಿ ಪೂರ್ತಿ ಮನೇನ ಉಂಡಿಸ್ಬಿಟ್ಟು ಹೋಗಿದ್ದಾನೆ. ಸರಿಸುಮಾರು ಏನಿಲ್ಲ ಅಂದ್ರೂ ಒಂದು 5 ಲಕ್ಷದವರೆಗೂ ಒಂದೇ ದಿವಸದಲ್ಲಿ ವರ್ಕ್ ಆಗಿತ್ತು. ಪೂರ್ತಿ ಉಂಡಿಸಿದ್ದಾನೆ. ಅದ್ರ ಜೊತೆಗೆ ನಮ್ಮ ಅಮ್ಮನ ಮಾಂಗಲ್ಯ ಸರನ ಕಿತ್ಕೊಂಡು ಬಟ್ಟೆಯಲ್ಲಿ ಹರಿದಾಕ್ಬಿಟ್ಟು ಹೋಗಿದ್ದಾನೆ. ಈ ತರ ಈ ಕೃತ್ಯ ಆಗಿದ್ರು ಸಹ ನಾವು ಇದು ಮಾಗಡಿ ಪೊಲೀಸ್ ಠಾಣೆಗೆ ಹೋಗಿ 12 ಗಂಟೆ ರಾತ್ರಿನಲ್ಲಿ ಕೇಸ್ ಕೂಡ ಮಾಡಿದ್ದೀವಿ. ಕೇಸ್ ಕೂಡ ಮಾಡಿ ಆ ಟೈಮಲ್ಲಿ ಮಾಡಿದ್ರು ಸಹ ಯಾವುದೇ ರೀತಿ ಕ್ರಮ ಇದುವರೆಗೂ ತಗೊಂಡಿಲ್ಲ. ನೀವೇ ನೋಡ್ಬೋದು, ಕಂಪ್ಲೇಂಟ್ನ ನಿನ್ನೆ ಕೊಟ್ಟಿರೋದು. ಇದುವರೆಗೂ ಸಹ ಸ್ಪಾಟ್ಗೆ ಅವ್ರ ಇನ್ಫೆಕ್ಷನ್ ಕೂಡ ಬಂದಿಲ್ಲ. ಕಾಲ್ ಮಾಡ್ರೆ ಬರ್ತೀವಿ ಕಣ್ರಿ, ಮಾಡ್ತೀವಿ ಅಂತಾರೆ. ಅವರು ಮಾಡಿರೋ ಅಪರಾಧಿಗಳು ನೋಡೋದಾದ್ರೆ ಇಲ್ಲೇ ಮನೆ ತಾವು ಓಡಾಡ್ಕೊಂಡು ಇದ್ದಾರೆ. ಉದ್ದೇಶ ಏನಂದ್ರೆ ಅವ್ರದ್ದು ಸರ್ವೆ ನಂಬರ್ ಅಲ್ಲಿ ಈ ಜಾಗ ಬರುತ್ತಂತೆ. ಆದ್ರೆ ನಾವು ಈ ಖಾತಾ ಪ್ರಕಾರ ನಾವು 80 ವರ್ಷದಿಂದ ಮತ್ತೆ 85 ವರ್ಷದಿಂದನೂ ನಾವು ಇದೇ ಜಾಗದಲ್ಲಿ ಮನೆಯಲ್ಲಿ ಇದ್ದಿದ್ದು. ಈ ಜಾಗದಲ್ಲಿ ಮನೆ ಇತ್ತು. ಮನೆನ ಕೆಡವಿ ನಾವು ಈ ಜಾಗನ ಮನೆ ಕಟ್ಟೋದಕ್ಕೆ ಹೋಗಿದ್ದು. ಹೌದು, ನಮ್ಮ ಅಪ್ಪ ಅವರ ಅಪ್ಪನಿಂದ ನಮ್ಗೆ ಇದು ಬಂದಿದ್ದ ಆಸ್ತಿ. ಸರ್, ಇದು 65 ಅಡಿ, ಈ ಕಡೆಗೆ 45 ಅಡಿವರೆಗೂ ಇದೆ. ಮೊದಲು ನಮ್ಮ ತಾತ ಅವ್ರ ಹೆಸರಲ್ಲಿತ್ತು. ನಮ್ಮ ತಾತನಿಂದ ನಮ್ಮ ಅಪ್ಪ ಅವ್ರಿಗೆ ಬಂದಿದೆ, ಹನುಮಯ್ಯ ಅವ್ರಿಗೆ ಬಂದಿದೆ. ಸರ್, ನಮ್ಮ ತಾತನ ಹೆಸರು ಜವರಪ್ಪ ಅಂತ. ಮನೆ ಡೆಮಾಲಿಷ್ ಮಾಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಪಂಚಾಯತಿಯಿಂದ ನಮ್ಗೆ ಈ ಖಾತಾ ಆಗಿದೆ. ಸರ್, ಕೋರ್ಟಲ್ಲಿ ಯಾಕೆ ಕೇಸ್ ಆಯ್ತು ಅಂದ್ರೆ 2 ವರ್ಷದ ಹಿಂದೆ ಇದು ಮನೆ ನಾವು ಸ್ಟಾರ್ಟ್ ಮಾಡಿದ್ದು. ಅವಾಗ 67 ಸರ್ವೆ ನಂಬರ್ ಬಾರ್ 1 ಅಂತ ಅವ್ರ ಪಿತ್ರಾರ್ಜಿತ ಆಸ್ತಿ ಅಂತ ಅವರು ಕೋರ್ಟ್ ಇಂದ ಆದೇಶ ಆಯ್ತು. ಅದು ಉಲ್ಟಾ ಅಂದ್ರೆ ನಾವಿರೋದು ಈ ಖಾತಾ. ಅವನೇನ್ ಕೊಟ್ಟಿದ್ದಾನೆ ಅಂದ್ರೆ ಇದರಲ್ಲಿ ಇದು ರಾಗಿ ಬೆಳೆಯ ಜಮೀನು ಅಂತ ಕೊಟ್ಟಿದ್ದಾನೆ. ರಾಗಿ ಬೆಳೀತಿದ್ದೋ ಮತ್ತೆ 7 ಕುಂಟೆ ಜಮೀನಲ್ಲಿ ಇದರಲ್ಲಿ ಮಾಡ್ತಿದ್ದೋ ಅಂತ ಕೊಟ್ಟಿದ್ದಾನೆ. ಆದ್ರೆ ಈ ಜಮೀನ್ ನೋಡೋದಾದ್ರೆ ನಾವು ಮನೆ ಇದ್ದಿದ್ದು ಈ ಖಾತಾ ಪ್ರಕಾರ ನಮ್ಗೆ ಆಲ್ರೆಡಿ ಒಂದು 20 ವರ್ಷದ ಮೇಲ್ಗಡೆಯಿಂದ ಇದು ಈ ಖಾತಾ ಪ್ರಕಾರನೇ ಇದೆ. ಈ ತರ ಇದ್ರೂ ಸಹ ನಾನು ಇದು ರಾಗಿ ಬೆಳೀತಾ ಇದೆ, ವ್ಯವಸಾಯದ ಭೂಮಿ. ನೀವೇ ನೋಡ್ಬೋದು, ಪಕ್ಕದಲ್ಲೇ ನಮ್ದೇ ಮನೆ ಇದೆ. ಆ ಮನೆನೇ ಕಿತ್ತಾಕ್ಬಿಟ್ಟು ಅದು ಗೋಡೆಗೆ ನಾವು ಪ್ಲಾಸ್ಟಿಂಗ್ ಮಾಡಿರೋ ನೀವೇ ನೋಡ್ಬೋದು. ಈ ತರ ಇದ್ರೂ ಸಹ ಇದು ವ್ಯವಸಾಯ ಜಮೀನು ಅಂತ ಕೋರ್ಟ್ ಹೋದ. ಇದೇ ಜಮೀನಲ್ಲಿ ಆ ಕಡೆ ನೋಡೋದಾದ್ರೆ ಅದನ್ನು ಖಾಲಿ ಜಾಗ 67 ಸರ್ವೆ ನಂಬರ್ ಅಲ್ಲಿ ಅದನ್ನು ಬರುತ್ತೆ. ಇದು ಅಂತ ವಾದಿಸ್ಬಿಟ್ಟು ಇದನ್ನ ಮಾಡಿಬಿಟ್ಟು ಕೋರ್ಟ್ ಅಲ್ಲಿ ತಪ್ಪಾಗಿ ಇದನ್ನ ಆರ್ಡರ್ ಸ್ಟೇ ತಗೊಂಡ್ರು. ಅದಾದ್ಮೇಲೆ ಇವಾಗ 2 ವರ್ಷ ವೇಟ್ ಮಾಡಿ ನಮ್ಮ ಈ ಖಾತಾ ಪ್ರಕಾರ ನಾವು ಕೋರ್ಟ್ ಇಂದ ಯಾರು ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಅಂತ ಕೋರ್ಟ್ ಇಂದ ಆದೇಶ ಕೊಟ್ಟಿದ್ದಾರೆ. ಆದ್ರೂ ಸಹ ಇವ್ರು ಏನ್ ಮಾಡಿದ್ದಾರೆ,
ರಾತ್ರಿ ಕರ್ಕೊಂಡ್ಬಂದು ಈ ತರ ಕಟ್ತಿರೋ ಮನೇನ ಉಂಡಿಸ್ಬಿಟ್ಟು ಹೋಗಿದ್ದಾರೆ. ಕಟ್ಟತಕ್ಕ ಅಲ್ಲೇ ಪೂರ್ತಿ ಆಗತಕ್ಕ ಸುಮ್ಮನಿದ್ರು. ಪೂರ್ತಿ ಆದ್ಮೇಲೆ ನಮ್ಗೇನ 4 ಜನಕ್ಕೆ ಆದ್ರೆ ಏನನ್ನ ಜೀವ ಬೆದರಿಕೆ ಆಗ್ತವ್ರೆ. ನನ್ನ ಮಕ್ಳನ್ನ ನೋಡಿತೀನಿ, ನನ್ನ ಗಂಡ ನೋಡಿತೀನಿ ಅಂತವ್ರೆ. ನಾವೇನು ಜೀವ ಬೆದರಿಕೆ ಹಾಕಿದ್ರೆ ಅವ್ರು 4 ಜನದ ಮೇಲೆ ನಾವು ಇದು ಸರ್ 3-4 ಜನ ನಮಗೆ ಶಿಕ್ಷೆ ಕೊಡ್ತಾರೆ. ಅವರೇ ಹೊಣೆಗಾರರು ಸರ್. ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಜನದಲ್ಲಿ ಯಾರಿಗೆ ಏನೇನ ಒಂಚೂರ ಏನೇನ ಆದ್ರೂ ಇವಾಗ ನಮ್ಮ ಗಾಡಿ ಓಡಾಡ್ತಾವ್ರೆ. ಇಲ್ಲಿ ಕಪ್ಪಳಿಕೆ ಇಲ್ಲಿ ಹೊಡೆದಿದ್ದಾರೆ. ಅವನು ವಿಶ್ವ ಅನ್ನೋನು ಮತ್ತೆ ಅವ್ನು ಜೈರಾಮ್ ಅನ್ನೋನು ಇಬ್ರು ಬಂದು ರಾತ್ರಿ ಇಲ್ಲೇ ಗಲಾಟೆ ಮಾಡಿ ಫುಲ್ ಇದ್ ಮಾಡೋ ಟೈಮಲ್ಲಿ ಹೊಡೆದಿರೋದು. ನಮ್ಮನೆಯವರು ಯಜಮಾನ್ರು ಹೋಗಿ ಹಿಡ್ಕೊಳಕ್ ಹೋದ್ರೆ ಅದ್ ನೋಡಂತ ಇದನ್ನ ತಗೊಂಡು ಎಲ್ಲ ಸುತ್ತ ಕೆಡ್ಕೊಂಡ್ ಬಂದ್ಬಿಟ್ಟ. ನಾನ್ ಜೀವ ಉಳ್ಕೊಳ್ಳಿ, ನನ್ನ ಮಕ್ಳ ಜೀವ ಉಳ್ಕೊಳ್ಳಿ, ನನ್ನ ಗಂಡನ ಜೀವ ಉಳ್ಕೊಳ್ಳಿ ಸಾಕು. ನಾವ್ ಏನನ್ನ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ನನ್ ಗಂಡನ ಜೀವ ಉಳ್ಕೊಂಡ್ರೆ ಸಾಕು, ನನ್ನ ಮಕ್ಳ ಜೀವ ಉಳ್ಕೊಂಡ್ರೆ ಸಾಕು ಅಂತ ಬಿಡ್ಕೊಂಡು ಚಚ್ಕೊಂಡಕ್ಕೆ ಊರ್ ಜನ ಎಲ್ಲ ಎದ್ಬಿಟ್ರು. ಬಂದು ಒಬ್ರನ್ನ ಆದ್ರೆ ಕೇಳಕ್ ಬರ್ಲಿಲ್ಲ ನಮ್ಮನ್ನ. ಎಲ್ಲ ದೊಣ್ಣೆಗಳು ಹಿಡ್ಕೊಂಡು ನಿಂತವ್ರು ಸರ್. ಒಂದ್ 10-15 ಜನ ಇದ್ರು ಸರ್. ನಾನೇ ಬೇಕಾದ್ರೆ ನಿಮ್ ವಿಡಿಯೋಗಳು ಮಾಡಿರೋದು ಸಹ ಐತೆ. ವಿಡಿಯೋಗಳು ನಿಮ್ಗೆ ಕೊಡ್ತೀನಿ. ಗೋಡೆ ಉಂಡಿಸೋದು 2 ಗಂಟೆ ರಾತ್ರಿ ಇಲ್ಲೇ ಮನೆ ಮುಂದೆ ಬೆಂಕಿ ಹಾಕೊಂಡು ಕೂತಿದ್ದಾರೆ. ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಬರ್ತೀವಿ ಅಂದ್ಬಿಟ್ಟು ಮನೆ ಪೂರ್ತಿ ಉಂಡಿಸಿದ್ಮೇಲೆ ಬಂದ್ರು. ಆಮೇಲೆ ಬೆಂಕಿ ಹಾಕೊಂಡು ಕೂತಿದ್ರೆ ಕಾಲ್ ಮಾಡಿದ್ರೆ 2 ಅವರ್ 1 ಅವರ್ ಆದ್ಮೇಲೆ ಬಂದ್ರು. ಬಂದು ನಾವು ಬೇರೆ ಕೇಸಲ್ಲಿ ಇದೀವಿ ಕಣ್ರಿ, ನಿಮ್ದು ಒಬ್ರದೇ ಇರೋದು ಎಷ್ಟಲ್ಲಿ ಬರೋದು ನಿಮ್ದಕ್ಕೆ, ಬೇರೆ ಬೇಕಾದ್ರೆ ನಿಮ್ಗೆ ಬೇಕು ಅಂದ್ರೆ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಕಂಪ್ಲೇಂಟ್ ಕೊಟ್ರು ಇದುವರೆಗೂ ನಮ್ಗೆ ಏನು ನ್ಯಾಯ ಏನು ಸಿಕ್ಕಿಲ್ಲ.